ಸೀಟ್ ಹಾಕೊಂಡಿರೋಣ ಅಂತ ಹೇಳಿದ್ರು ನಮ್ಮಮ್ಮ. ಅದಕ್ಕೆ ಮೇನ್ ರೀಸನ್ನೇ ನಮ್ಮಮ್ಮ. ಈ ರೊಟ್ಟಿಗೋಸ್ಕರ ನಾವು ಬಾಡಿಗೆ ಮನೆ ಬೇಡ ಅಂತ ಹೇಳಿರೋದು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಸಿದ್ದು ಬಿ ವೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತೇನಪ್ಪ ಅಂದರೆ ನಾವಿರೋ ಈ ಮನೇನ ಖಾಲಿ ಮಾಡೋಕ್ಕೆ ಹೇಳಿದ್ದಾರೆ. ಯಾಕಪ್ಪ ಅಂದರೆ ಈ ಜಾಗದಲ್ಲಿ ಬಿಲ್ಡಿಂಗ್ ಕಟ್ತಾರಂತೆ. ಸೊ ಹಾಗಾಗಿ ನಮ್ಮ ಮಾವ ಬೇರೆ ಕಡೆ ಸೀಟ್ ಮನೆ ಹಾಕ್ತಾ ಇದ್ದಾರೆ. ಬನ್ನಿ ನೋಡೋಣ ನಮ್ಮ ಮಾವ ಯಾವ ಥರ ಸೀಟ್ ಮನೆ ಹಾಕ್ತಾ ಇದ್ದಾರೆ ಅಂತ. ಅಲ್ಲಿ ಹಾಕ್ತಾ ಇದ್ದಾರೆ, ಹೋಗೋಣ ಬನ್ನಿ ಅಲ್ಲಿಗೆ. ನೋಡಿ, ಇಲ್ಲಿ ನಮ್ಮ ಮಾವ ಸೀಟ್ ಮನೆ ಹಾಕ್ತಾ ಇದ್ದಾರೆ. ಅಲ್ಲಿರೋ ದೊಡ್ಡ ದೊಡ್ಡ ಕಲ್ಲೆಲ್ಲ ಅದು ಆರೆಕೋಲಿಂದ ಎಲ್ಲ ತೆಗಿತಾ ಇದ್ದಾರೆ. ನಮ್ಮ ಮಾವಂಗೆ ಹೆಲ್ಪ್ ಮಾಡೋಕ್ಕೆ ನಮ್ಮ ತಂಗಿ ಶರತ್ ಅವರೆಲ್ಲ ಬಂದಿದ್ದಾರೆ. ನಮ್ಮ ತಮ್ಮನೂ ಅಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾನೆ. ನೋಡಿ, ಅಲ್ಲಿ ಸೀಟ್ ಮನೆ ಹಾಕ್ತಾ ಇದ್ದಾರೆ. ಅಲ್ಲಿರೋ ದೊಡ್ಡ ದೊಡ್ಡ ಕಲ್ಲೆಲ್ಲ ಆರೆಕೋಲಿಂದ ತೆಗಿತಾ ಇದ್ದಾರೆ. ನೋಡಿ ನಮ್ಮ ಮಾವ ಇಷ್ಟು ದೊಡ್ಡ ಕಲ್ಲು ಎತ್ತುತ್ತಾ ಇದ್ದಾರೆ. ನಮ್ಮ ಮಾವಂಗೆ ಹೆಲ್ಪ್ ಮಾಡೋಕ್ಕೆ ಶರತ್ತು ಮತ್ತು ಅನು ನಮ್ಮ ತಮ್ಮ ಅವರೆಲ್ಲ ಬಂದಿದ್ದಾರೆ. ನೋಡಿ, ಇನ್ನೊಂದು ದೊಡ್ಡ ಕಲ್ಲು ಎತ್ತುತ್ತಾ ಇದ್ದಾರೆ. ಮಾವ ಮಾತಾಡು. ನೋಡಿ ಎಷ್ಟು ದೊಡ್ಡ ಕಲ್ಲು ಎತ್ತುತ್ತಾ ಇದೆಯಾ. ಏನು ಪೈಲ್ವಾನಪ್ಪ ನೀನು. ಹೌದೌದು. ಅಶಕ್ಕ ಏನೋ ಮಾಡ್ತಿದೀಯಾ? ಮಣ್ಣು ತೆಗಿತಾ ಇದೀಯಾ? ಎಲ್ಲಾಗ್ತಾ ಇದೆ ಮಣ್ಣೆಲ್ಲ ತೆಗ್ದ್ಬಿಟ್ಟು. ನೋಡಿ, ಇಲ್ಲಿ ಇನ್ನೊಂದು ದೊಡ್ಡ ಕಲ್ಲು ಎತ್ತುತ್ತಾ ಇದ್ದಾರೆ. ನೋಡಿ ಆರೆಕೋಲ್ ಮೇಲೆ ಹೆಂಗ್ ನಿಂತ. ಇವರಿಬ್ರು ನೋಡಿ ನಮ್ಮ ಮಾವನ್ ತರನೇ ಶಾಲೆ ಎಲ್ಲ ಕಟ್ಕೊಂಡ್ರು. ಫೋನ್ ಮಾಡ್ಕರ್ದ್ರ ನೀರ್ ತಗೊಂಡ್ಬರೋಣ ಅಂತ ನಾನು ಬರ್ತೀನಿ ಅಂತ ಇಬ್ರು ಬಂದ್ರ. ನಾನು ಟವಲ್ ಸುತ್ಕೊಂಡು ಕೆಲಸ ಮಾಡೋದು. ನನಗೂ ಟವಲ್ ಬೇಕು ಅಂದ್ಬಿಟ್ಟು ಇಬ್ರು ಸುತ್ಕೊಂಡವ್ರು. ಶರತ ಗಬ್ಬ. ಶರತ ಏನೋ ಮಾಡ್ತಿದೀಯಾ? ಮಾವಂಗೆ ಹೆಲ್ಪ್ ಮಾಡಕ್ ಬಂದಿದೀಯಾ ಶರತ್? ಶರತ್ ಗೈಸ್, ನಮ್ಮ ಮಾವ ಇನ್ನೊಂದು ದೊಡ್ಡ ಕಲ್ಲು ತೆಗಿಯೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅದು ಅವಾಗ್ಲಿಂದ ಗುದ್ಲಿ ಹಾಕಿ ಬಂದೇ ಬಿಡ್ತು ಮಾವ. ಸಕ್ಸಸ್ ಮಾಡಿಬಿಟ್ಟೆ. ಎಷ್ಟು ದೊಡ್ಡ ಕಲ್ಲು ನೋಡಿ ಎಷ್ಟು ದೊಡ್ಡ ಕಲ್ಲು ಎತ್ತುತ್ತಾ ಇದ್ದಾರೆ. ನೋಡಿ ಎಷ್ಟು ದೊಡ್ಡ ಕಲ್ಲಿದೆ. ಅವಾಗ್ಲಿಂದ ಟ್ರೈ ಮಾಡಿದ್ರು, ಕೊನೆಗೆ ಅದನ್ನ ಕಿತ್ತೇ ಬಿಟ್ರು. ಅಪ್ಪಪ್ಪ. ಅದು ನಿಜನೇ ಅಲ್ವಾ. ನಮ್ಮ ತಾತ ನಮ್ಮ ಹೊಲದಲ್ಲಿ ಬರೀ ಹೊಲ ಅದು ಬರೀ ಕಲ್ಲಿತ್ತಂತೆ. ಆ ಕಲ್ಲೆಲ್ಲ ಹೊಡೆದ್ಬಿಟ್ಟು ಹೊಲ ಮಾಡಿದ್ರು. ಹೌದಾ? ನೀನು ಇವಾಗ ಇದನ್ನೆಲ್ಲ ತೆಗೆದ್ಬಿಟ್ಟು ಮನೆ ಮಾಡ್ತೀಯಾ? ಮಾಡು ನಿಧಾನಕ್ಕೆ ಎತ್ತಾಕು. ಅಪ್ಪ ಸಾಧಿಸ್ಬಿಟ್ಟೆ. ಬಾಡಿಗೆ ಮನೆ ಮಾಡ್ಬೇಕಂದ್ರೆ ನಾವು ಮಾಡಿರೋ ಸಂಪಾದನೆಲ್ಲ ಬಾಡಿಗೆ ಕಟ್ಟಕ್ ಆಯ್ತದೆ. ನಿಜ. ಅದಕ್ಕೆ ನಮ್ಮ ಮಾವ ದೊಡ್ಡ ದೊಡ್ಡ ಕಲ್ಲು ಎತ್ತಾಕಿದ್ರೆ ಅವ್ನು ಚಿಕ್ಕ ಚಿಕ್ಕ ಕಲ್ಲು ಎತ್ತಾಕ್ತಾವ್ ನೋಡಿ. ಬಿಸಾಕ ಅದನ್ನ. ಹೆಲ್ಪ್ ಮಾಡ್ತಾನೆ. ಅಯ್ಯಪ್ಪ, ಇನ್ನೊಂದು ದೊಡ್ಡ ಕಲ್ಲು. ಎಷ್ಟು ಕಲ್ಲಿದೆ ನೋಡಿ ಈಗ ಇಲ್ಲಿ. ಬೆಟ್ಟನೇ ಇತ್ತು ಅಲ್ವಾ ಮಾವ? ಬೆಟ್ಟನ ಎಲ್ಲ ಹೊಡೆದು ಸೈಟ್ ಮಾಡಾಕವ್ರು. ನಾವು ಬೇರೆ ಕಡೆ ಎಲ್ಲ ಬಾಡಿಗೆ ಮನೆ ನೋಡಿದ್ವಿ. ಅದಕ್ಕೆ ಒಂದೊಂದು ಮನೆಗೆ 8-8 ಸಾವಿರ 10-10 ಸಾವಿರ ಕೇಳಿದ್ರು. ನಾವು ಮಾಡೋ 1 ಮಂತ್ ಸ್ಯಾಲ್ರಿ ಎಲ್ಲ ಅದಕ್ಕೆ ಹೊಂಟೋಗುತ್ತೆ ಬಾಡಿಗೆಗೆ. ಸೊ ಹಾಗಾಗಿ ನಾವು ಅದಕ್ಕೆ ಸೀಟ್ ಮನೆ ಹಾಕ್ತಾ ಇದ್ದೀವಿ ಅಲ್ವಾ ಮಾವ? ಹೌದು. ಏನು ಮಾಡೋಣ, ಬೆಂಗಳೂರಿಗೆ ಬಂದಿರೋದೇ ಸಂಪಾದನೆ ಮಾಡೋಕ್ಕಂತ. ನಾವು ಮಾಡೋ ದುಡ್ಡೆಲ್ಲ ಬಾಡಿಗೆಗೆ ಮತ್ತು ಮನೆ ಖರ್ಚಿಗೆ ಲೋನ್ಗೆಲ್ಲ ಇಕ್ಕಿದ್ರೆ ಮತ್ತು ಬೆಂಗಳೂರಿಗೇನು ಬರಬೇಕು. ಅದರಲ್ಲಿ ಸಾಲ ಬೇರೆ ಆಗಿದೆ. ಆ ಸಾಲನೆಲ್ಲ ಮುಗಿಸ್ಬೇಕು. ಮನೆ ಕಟ್ಟೋ ಬಾಡಿಗೆ ಸಾಲನೇ ಮುಗ್ದೋಗುತ್ತೆ. ಏನು ಮಾಡೋದು, ನಮ್ಮಂಥ ಮಿಡಲ್ ಕ್ಲಾಸ್ ಹುಡುಗರ ಜೀವನನೇ ಅಷ್ಟು. ನಾನಂತಲ್ಲ, ನಮ್ಮ ಥರ ತುಂಬ ಜನ ಇದ್ದಾರೆ ಬೆಂಗಳೂರಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ಅದೆಲ್ಲ ಕಟ್ಕೊಂಡು. ತುಂಬ ಕಷ್ಟ. ಆದರೂ ಇವಾಗ ನೋಡಿ, ಇದು ಖಾಲಿ ಸೈಟಲ್ಲಿ ಸೀಟ್ ಹಾಕೊಂಡಿರ್ತೀವಿ ಅಂದರೆ ಇದಕ್ಕೂ ಮಂತ್ಲಿ 1000 ರೂಪಾಯಿ ಕೊಡಬೇಕು. ನೀರಿಗೆ ಬಾಡಿಗೆಗೆ ಎಲ್ಲ ಕೊಡಲೇಬೇಕು. ಎಲ್ಲಿದ್ರೂ ತಪ್ಪದೇ ಅಲ್ಲ. ಅಲ್ಲೊಂದು ದೊಡ್ಡ ಕಲ್ಲಿದೆ, ಅದನ್ನ ತೆಗಿಯೋಕೆ ಅವಾಗ್ಲಿಂದ ಟ್ರೈ ಮಾಡ್ತಾ ಇದ್ದಾರೆ. ಆದ್ರೆ ಬರ್ತಾನೆ ಇಲ್ಲ. ಅದು ನೋಡಿ, ಇಲ್ಲಿದೆ ಕಲ್ಲದು. ದೊಡ್ಡದಂದ್ರೆ ಎಷ್ಟು ದೊಡ್ಡದಿದೆ ಅನ್ಕೊಂಡಿದೀಯಪ್ಪ? ತೋರಿಸ್ತೀನಿ. ಇಲ್ವಾ, ಇಲ್ಲಿ ನೋಡು, ಇಲ್ಲಿಂದ ಇಲ್ಲಿವರೆಗಿದೆ. ತುಂಬ ದೊಡ್ಡದು. ಇವಾಗ ಇದೆಲ್ಲ ಮಣ್ಣು ತೆಗೆದುಬಿಟ್ಟು ಗನ್ನಿಂದ ಹೊಡಿಬೇಕು. ಗನ್ನಿಂದ ಹೊಡೆದು ತೆಗಿಬೇಕು. ಅದನ್ನ ತುಂಬ ಕಷ್ಟಪಡ್ಬೇಕು. ತುಂಬ ಲೇಟ್ ಆಯ್ತದ ತೆಗಿಬೇಕಾದ್ರೆ. ನಮ್ಮ ಸಂಬಂಧಿಕರೆಲ್ಲ ಹೇಳಿದ್ರು, ಸುಮ್ಮನೆ ಸೀಟ್ ಮನೇಲಿ ಯಾಕೆ ಕಷ್ಟಪಡ್ತೀರಾ, 5-5 ಸಾವಿರ ರೂಪಾಯಿಗೆ ಮನೆ ನೋಡ್ಕೋಬೋದಲ್ವಾ ಅಂತ ಹೇಳಿದ್ರು. ಅವ್ರಿಗೇನು ಗೊತ್ತು ಗಾಯ್ಸ್, ಕಷ್ಟ ಅಲ್ವಾ. ಕಷ್ಟ ಎಲ್ರಿಗಿರುತ್ತೆ. ಅವ್ರೇನೋ ಹೇಳ್ತಾರೆ, ಮಾತಾಡೋರೆಲ್ಲ ಹೇಳೋರೆಲ್ಲ ಅನ್ನ ಹಾಕಲ್ವಲ್ಲ. ನಮ್ಮದು ಫ್ಯೂಚರ್ ನಾವು ನೋಡ್ಕೋಬೇಕು, ನಮ್ಮ ಜೀವನ ನಾವು ನೋಡ್ಕೋಬೇಕು. ಮತ್ತು ಇನ್ನೊಂದು ಮಾತು ಹೇಳ್ತಾರಪ್ಪ, ಅದು ಕೇಳಿಸ್ಕೊಂಡ್ರಂತೂ ನನಗೆ ನಗು ಬರುತ್ತೆ. ಇರೋದೊಂದು ಜೀವನ ಇರೋ ಗಂಟೆ ಚೆನ್ನಾಗಿರಬೇಕು ಅಂತ. ಸತ್ಯ. ಇರೋದೊಂದು ಜೀವನ ಇರೋ ಗಂಟೆ ಚೆನ್ನಾಗಿರಬೇಕು, ನಿಜ.
ಆದರೆ ಇರೋದ್ರಲ್ಲಿ ಚೆನ್ನಾಗಿರಬೇಕು, ಅದು ಅರ್ಥ ಮಾಡ್ಕೋಬೇಕು. ಇರೋದ್ರಲ್ಲಿ ಚೆನ್ನಾಗಿರಬೇಕು. ಇವಾಗಲೇ ಸಾಲ ಆಗಿದೆ, ಅದರಲ್ಲಿ ಇದೆಲ್ಲ ಅಂದರೆ ಕಷ್ಟ ಆಗುತ್ತೆ. ಇರೋದೊಂದು ಜೀವನ ಚೆನ್ನಾಗಿರಬೇಕು ಅಂತ ಹೇಳ್ತಾರಲ್ಲ, 4 ಕಾಸು ಸಂಪಾದನೆ ಮಾಡಿಕೊಂಡು ನಮ್ಮ ಜೊತೆ ಯಾರು ಚೆನ್ನಾಗಿರ್ತಾರೋ ಅವ್ರಿಗೆ ಸಹಾಯದೆಲ್ಲ ಮಾಡಿಕೊಂಡು ಹೆಲ್ಪ್ ಮಾಡಿಕೊಂಡು ಒಬ್ರಿಗೊಬ್ರು ಚೆನ್ನಾಗಿರಬೇಕು. ಇರೋದೊಂದು ಜೀವನ ಅಂದ್ಬಿಟ್ಟು ಅವ್ರಿಗೆ ಹೆಂಗೆ ಬೇಕು ಹಂಗೆ ಮನ್ಸಿಗೆ ಬಂದಂಗೆ ಇರೋದು ಜೀವನ ಅಲ್ಲ ಅದು. ಸರಿ ಮೇಡಮ್, ಹಂಗೆ ನೀವು ಸ್ವಲ್ಪ ಹೆಲ್ಪ್ ಮಾಡಿ, ಸ್ವಲ್ಪ ಬೇಗ ಬೇಗ ಆಗುತ್ತೆ ಕೆಲಸ, ಸರಿನಾ? ಓಕೆ. ಫ್ರೆಂಡ್ಸ್, ನಮ್ಮ ಮಾವ ಒಬ್ಬರೇ ಬಾಹುಬಲಿ ಥರ ದೊಡ್ಡ ಸೀಟ್ ಎತ್ಕೊ ಬರ್ತಾವ್ರೆ. ಮಾವ ಹೆಂಗ ಅನಿಸ್ತೈತೆ? ಮತ್ತೆ ಮಿಡಲ್ ಕ್ಲಾಸ್ ಜೀವನ ಅಂದ್ರೆ ಸುಮ್ಮನೆ ಅಲ್ಲ. ಹಾಂ, ಮೋಸ್ಟ್ಲಿ ಆ ದೇವರು ಕಷ್ಟಪಡ್ತಾನೆ ಅನ್ನೋ ಶಕ್ತಿ ಇರೋರಿಗೆ ಮಿಡಲ್ ಕ್ಲಾಸ್ ಕೈ ಉಳಿಸ್ತಾನಂತೆ. ಹಾಂ, ಅದಕ್ಕೆ ಧೈರ್ಯ ಇರಬೇಕು. ಹೌದೌದು. ಯಾರು ಕಷ್ಟಪಡ್ತಾರೋ, ಹಾಂ, ಯಾರಿಗೆ ಜೀವನ ಮಾಡ್ತೀನಿ ಅಂತ ಧೈರ್ಯ ಇರುತ್ತೋ ಹಾಂ, ಅಂಥವ್ರಿಗೆ ಬಡತನದಲ್ಲಿ ಉಡ್ಸೋದಂತೆ ದೇವರು. ನಿಜ. ನಿಧಾನಕ್ಕೆ ಇಳಿಸು. ಹ್ಞೂ. ಈಗಾಗಲೇ ಒಂದು ದೊಡ್ಡ ಸೀಟ್ ಎತ್ಕೊ ಬಂದಿಕ್ಕಿದ್ದಾರೆ. ಮನೆ ಅರ್ಧ ಬಂದಿದೆ, ಇನ್ನೊಂದು ಸ್ವಲ್ಪ ಅಷ್ಟೇ ಅಲ್ವಾ ಮಾವ? ಇದೆ. ಏನಿದೆ ಕಚ್ತಾ? ದೊಡ್ಡ ದೊಡ್ಡ ಕಲ್ಲೆಲ್ಲ ಇತ್ತು, ಅದನ್ನೆಲ್ಲ ಸೈಡ್ಗೆ ಹಾಕಿದ್ದೀನಿ ತೆಗೆದುಬಿಟ್ಟು. ಬೆಳಗ್ಗೆಯಿಂದ ಭಾಗ್ಯನೂ ಬಂದ್ಬಿಟ್ಟು ಸ್ವಲ್ಪ ಮಣ್ಣದೆಲ್ಲ ಇದು ಮಾಡೋಕ್ಕೆ, ಲೆವೆಲ್ ಮಾಡೋಕ್ಕೆಲ್ಲ ಹೆಲ್ಪ್ ಆಗಿದ್ಲು. ಹಂಗಾಗ್ಬಿಟ್ಟು ಸ್ವಲ್ಪ ಆಗಿದೆ. ಇವಾಗ ಹಶ್ವಾಗ್ತಾಯಿದೆ, ಊಟ ಮಾಡೋಕ್ಕೆ ಹೋಗಬೇಕು. ಇನ್ನೊಬ್ಬ ನಮ್ಮ ಅಣ್ಣನ ಮಗ ಮೌನೇಶ, ಅವನು ಇದ್ದಿದ್ರೆ ಇಷ್ಟೊತ್ತರಲ್ಲಿ ಆಗೇ ಇರೋದು. ಸ್ವಲ್ಪ ಆಗಿದೆ. ಅಲ್ಲೊಂದು ಸೀಟ್ ತೊಗೊಂಬಂದು ಹಾಕಿದ್ದೀನಿ. ಇವಾಗ ಸೀಟ್ಗಳು ಹಾಕೋದಷ್ಟೇ ಬಾಕಿ ಇದೆ. ಇಲ್ಲೂ ಸೀಟ್ ಹಾಕಿದ್ವಿ. ಇನ್ನು ಇಲ್ಲಿ ಸೀಟೆಲ್ಲ ತಂದು ಇಕ್ಕಿದ್ದೀನಿ. ಸ್ವಲ್ಪ ಅಗ್ದುಬಿಟ್ಟು ಸೀಟೆಲ್ಲ ಹಾಕಬೇಕು. ಇವಾಗ ಹೊಟ್ಟೆ ಹಶ್ವಾಗ್ತೈತೆ, ಮತ್ತೆ ಶಕ್ತಿ ಬೇಕಲ್ವಾ? ಊಟ ಮಾಡ್ಕೊಂಡು ಸಿಗೋಣ. ಬಾಡಿಗೆ ಮನೆ ಬೇಡ, ಎಲ್ಲಾದರೂ ಖಾಲಿ ಸೈಟ್ ನೋಡ್ಬಿಟ್ಟು ಸೀಟ್ ಹಾಕೊಂಡಿರೋಣ ಅಂತ ಹೇಳಿದ್ರು ನಮ್ಮಮ್ಮ. ಅದಕ್ಕೆ ಮೇನ್ ರೀಸನ್ನೇ ನಮ್ಮಮ್ಮ. ಯಾಕಂದರೆ ಅವರು ಸೋಮವಾರ ಮಂಗಳವಾರ ಒಪ್ಪತ್ತಿರ್ತಾರೆ. ಮತ್ತು ನಾವು ಸ್ನಾನ ಮಾಡ್ಕೊಂಡು ಅಡುಗೆ ಮಾಡಿದ್ರು ಮತ್ತು ನೀರು ತೊಗೊಂಬಂದ್ರು ಅವ್ರಿಗೆ ಪೂಜೆ ಮಾಡಲ್ಲ. ಅವರೇ ಅವ್ರ ಭಕ್ತಿಯಿಂದ ದೇವರಿಗೆ ಪೂಜೆ ಮಾಡೋದು. ತುಂಬ ವರ್ಷದಿಂದ ಹಂಗೆ ಮಾಡ್ಕೊಂಬಂದಿದ್ದಾರೆ. ಹಂಗಾಗ್ಬಿಟ್ಟು ಮಧ್ಯಾಹ್ನ ಅವರು ಅಡುಗೆ ಮಾಡೋಕ್ಕೆ ಸಿಲಿಂಡ್ರ್ ಮೇಲೆ, ಇದು ಸ್ಟವ್ ಮೇಲೆ ಮಾಡೋಕ್ಕಾಗಲ್ಲ. ನನಗೆ ಏನಿದ್ರು ಒಲೆನೇ ಬೇಕು ಅಂತ. ಬಾಡಿಗೆ ಮನೆಯಲ್ಲಾದರೆ ಅಲ್ಲಿ ಒಲೆ ಮೇಲೆ ಅಲ್ಲಿ ಮಾಡೋಕ್ಕಾಗುತ್ತೆ ಹೇಳಿ, ಹೊಗೆ ಆಗುತ್ತೆ, ಇದು ಆಗುತ್ತೆ ಅಂತ ಬೈತಾರೆ. ಏನಮ್ಮ? ಹೌದಾ? ನೀವು ಒಳಗಾಗಲೇ ನಾವು ಕಟ್ಟಿಗೆ ಮೇಲೆ ಮಾಡೋರು, ನಾವು ಜವ ರೊಟ್ಟಿ ಮಾಡೋರು. ನಮ್ಗೆ ಗ್ಯಾಸ್ ಮೇಲೆ ಬರೋದಿಲ್ಲ ರೊಟ್ಟಿ ಮಾಡೋಕ್ಕೆ. ಅವ್ರಿಗೆ ಗ್ಯಾಸಿನ ಮೇಲೆ ರೊಟ್ಟಿ ಅದೆಲ್ಲ ಮಾಡೋಕ್ಕೆ ಬರೋದಿಲ್ಲ, ಗೊತ್ತಲ್ಲ. ನಮ್ಮ ಕಡೆಯವರೆಲ್ಲ ರೊಟ್ಟಿನೇ ತಿನ್ನೋದು, ಹೌದಲ್ಲಮ್ಮ? ನಾವು ಗ್ಯಾಸಿನ ಮೇಲೆ ಬರೋದಿಲ್ಲ. ನೀವು ಹೋಗಿ ಬಿಡ್ತೀರಿ, ನಾವು ಮತ್ತೆ ನೀರು ತಂದ್ಕೊಂಡು ತಲೆ ಮೇಲೆ ನೀರು ಏರ್ಕೊಂಡು ಅಡುಗೆ ಮಾಡ್ಕೋಬೇಕು 2 ಗಂಟೆಗೆ. ಅದಕ್ಕೋಸ್ಕರ ಅವ್ರಿಗೋಸ್ಕರನೇ ಮನೆ ಅದೆಲ್ಲ ರೆಡಿ ಮಾಡಿದ್ವಿ. ಬಗ್ಗೆ ಏನು ಸೀಟ್ ಮನೇಲಿರೋದು ನಿಮಗೇನು ಅಭ್ಯಂತರ ಇಲ್ಲ ತಾನೆ? ಓಕೆ. ಇವರಿಬ್ಬರಿಗೇನು ಅಭ್ಯಂತರ ಇಲ್ಲ ಅಂದರೆ ಅವರೆಲ್ಲಿರ್ತಾರೋ ನಾನಲ್ಲಿ, ಅವ್ರಿಗೋಸ್ಕರನೇ ನಾನು. ಅವೆಲ್ಲ ಇರಂದ್ರೆ ಎಲ್ಲ ನಾವು ಅಲ್ಲಿ ರೊಟ್ಟಿ ಮಾಡೋಕ್ಕೆ ಬೇಕಲ್ಲ, ನಮ್ಮ ಅನುಕೂಲ ಬೇಕಲ್ಲ. ಸೊ ಅವ್ರ ಖುಷಿಗೋಸ್ಕರ ನಾವೆಲ್ಲ ಜವ ರೊಟ್ಟಿ ಮಾಡೋದು. ಓಕೆ ಫ್ರೆಂಡ್ಸ್, ನನ್ನ ಹೆಂಡ್ತಿ ಹಶ್ವಾಗಿದೆ ಅಂತ ಹೇಳಿದ್ದಕ್ಕೆ ಮೊಟ್ಟೆ ಪಲ್ಯ ಮತ್ತು ಬಿಸಿ ಅನ್ನ, ರೊಟ್ಟಿ ತಗೊಂಬಂದಿದ್ದಾಳೆ. ಇದು ರೊಟ್ಟಿ ನೆನೆದ ಮನೆದ? ನೆನೆ ಮಾಡಿರೋದಾ? ಈ ರೊಟ್ಟಿಗೋಸ್ಕರ ನಾವು ಬಾಡಿಗೆ ಮನೆ ಬೇಡ ಅಂತ ಹೇಳಿರೋದು. ಇನ್ನೊಂದು ರೀಸನ್, ಒಲೆ ಮೇಲೆ ನೀರು ಕಾಯ್ಸಕ್ ಬಿಡಲ್ಲ ಬಾಡಿಗೆ ಮನೇಲಿ ಇದ್ರೆ, ಅದೊಂದು ರೀಸನ್. ಹೀಟ್ರ್ ಹಾಕೊಂಡು ನಮಗೆ ಸ್ನಾನ ಮಾಡಿ ಅಭ್ಯಾಸ ಇಲ್ಲ. ಯಾಕಪ್ಪ ಅಂದರೆ ಹೀಟ್ರ್ ಹಾಕೊಂಡು ಸ್ನಾನ ಮಾಡಿದ್ರೆ ನನ್ನ ತಲೆ ಕೂದಲು ಉದುರುತ್ತೆ ಅಂತ, ಅದೊಂದು ಕಾರಣ. ಅದಕ್ಕೋಸ್ಕರನೇ ಬಾಡಿಗೆ ಮನೆ ಬೇಡ ಅಂದ್ವಿ. ಅದರಲ್ಲಿ ಬೇರೆ ಗ್ಯಾಸ್ ಎಲ್ಲ ಜಾಸ್ತಿ ಬೇಕಾಗುತ್ತೆ, ಅದಕ್ಕೆ ಅದೆಲ್ಲ ನಮಗೆ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ಮತ್ತೆ ಇನ್ನೊಂದು ಏನಂದ್ರೆ, ಮನೆ ಹೆಂಗಿದ್ರೇನು, ಜಾಗ ಯಾವುದೇ ಇದ್ರೇನು, ಗಂಡ ಹೆಂಡತಿ ಮಧ್ಯೆ ಪ್ರೀತಿ ನಂಬಿಕೆ ಇದ್ರೆ ಸಾಕು ಅಲ್ವಾ? ಗಂಡ ಹೆಂಡತಿ ಮಧ್ಯೆ ಪ್ರೀತಿ ವಾತ್ಸಲ್ಯ ಇದ್ರೆ ಯಾವಾಗಲೂ ಚೆನ್ನಾಗಿರ್ತಾರೆ. ಬೈ ಕಡೆ ನೀರು ಚೆಲ್ಬಿಟ್ಟ. ಏನಕ್ಕೆ ಹಿಂಗ್ ಕಟ್ ಮಾಡ್ತಾ ಇದೀಯಾ? ಏನಕ್ಕೆ ಹಿಂಗ್ ಕಟ್ ಮಾಡ್ತಿದೀಯಾ? ನಾನು ಕುತ್ಕೊಂಡಿರೋದು ಹೊಡೆದಾಯ್ತು. ಸರಿ, ಅದರಿಂದ ಆಚೆ ಬಾ, ಎಲ್ಲಾದ್ರೂ ಹೊಡೆದೋಗ್ಬಿಡುತ್ತೆ ಫುಲ್. ಅದು ಕರೆಕ್ಟಾಗಿ ಹೊಡೆದಿರೋದು. ಇದು ಏನು ಹಿಂಗೆ ಕಟ್? ಓನ್ಮಾ, ನೀನು ಅಲ್ಲೇ ಇರಮ್ಮ. ಇದೇನು ಕಟ್ ಮಾಡ್ತಾ ಇದ್ದೀನಂದ್ರೆ ಅದು ಹೈಟು ಜಾಸ್ತಿ ಆಗ್ತೈತೆ.
ಅದಕ್ಕೆ ಹೈಟ್ ಡೌನ್ ಆಗ್ಬೇಕಲ್ಲ, ಅದಕ್ಕೆ ಇಷ್ಟು ಅದ್ರ ಅಳತೆ ತಗೊಂಡ್ಬಿಟ್ಟು ಕಟ್ ಮಾಡ್ತಾ ಇದ್ದೀನಿ. ಹೌದಾ? ಹೀಗೆ ಚೆನ್ನಾಗೈತೆ ಮನೆ. ಮನೆ ಹೆಂಗಿದ್ರೇನು ಜಾಗ ಯಾವ್ದಾದ್ರೇನು ಗಂಡ ಹೆಂಡತಿ ಮಧ್ಯೆ ಪ್ರೀತಿ ನಂಬಿಕೆ ಇದ್ರೆ ಸಾಕು ಅಲ್ವಾ? ನನ್ ಸೀರೆ ಎಲ್ಲಂದಂತೆ ಹೊಡಿ, ಎಲ್ಲೇ ಎಲ್ಲಂತ ಹೊಡಿ. ನಿನ್ ತಲೆ ಬಿಡಿಲ್ಲ. ಏನು ನೋಡೋದು ಇದೆಲ್ಲ ಒಂದು ಹಾಡಿದೆ ಕೇಳಿದೆ ಅದು. ಏನು? ಬಡವನಾದರೂ ಏನು ಪ್ರಿಯೇ ಕೈ ತುತ್ತ ತಿನಿಸುವೆ, ಪುಟ್ಟ ಗುಡಿಸಲಲ್ಲಿ ನಿನ್ನ ಪಟ್ಟದರಸಿ ಮಾಡುವೆ. ಆದರೆ ಇವಾಗ ಈ ಥರ ಎಲ್ಲ ಸೀಟ್ ಹಾಕ್ಬಿಟ್ಟೆಲ್ಲ ರೆಡಿ ಮಾಡಿದ್ದೀವಿ. ಮೇಲ್ಗಡೆ ಸೀಟ್ ಹಾಕ್ಬೇಕು. ಮೇಲ್ಗಡೆ ಹಾಕೋಣ ಅಂದ್ರೆ ಇವ್ಳಿಗೆ ಎಡಕಲ್ಲ. ಅದಕ್ಕೋಸ್ಕರ ನಮ್ಮ ಅಣ್ಣನ ಮಗ ಮನೇಶ್ ಬಂದಮೇಲೆ ಅವ್ನು ಕರ್ಕೊಂಡು ಹಾಕ್ಬೇಕು. ಇವತ್ತಿದ್ರೆ ಅವನು ಇದ್ದರೆ ಫುಲ್ ಎಲ್ಲ ಕಂಪ್ಲೀಟ್ ಆಗಿರೋದು, ಅವನದು ಕೆಲಸ ಇದೆ ಅಂದ್ಬಿಟ್ಟು ಹೋಗ್ಬಿಟ್ಟು ಅವನು. ನೆಕ್ಸ್ಟ್ ಅವ್ನು ಬಂದಾಗ ಕರ್ಕೊಂಡು ಇದೆಲ್ಲ ಸೀಟೆಲ್ಲ ಹಾಕ್ತೀವಿ. ಮತ್ತು ಕೆಳಗಡೆ ಸಿಮೆಂಟ್ ಅದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ನೀಟಾಗಿ ಮಾಡಬೇಕು. ಇನ್ನೂ ತುಂಬ ಕೆಲಸ ಇದೆ, ಇವತ್ತು ಆಗಲ್ಲ. ಇವತ್ತಿಗೆ ಇಷ್ಟು ಮಾಡಿದ್ದೀವಿ, ಮತ್ತು ಇನ್ನೂ ಮಾಡಬೇಕು, ಚೆನ್ನಾಗಿ ಮಾಡಬೇಕು. ಇಲ್ಲೆಲ್ಲ ಬಾಗಿಲೆಲ್ಲ ಕುಂದಿರಿಸ್ಬೇಕು. ಅದೇ ಮನೆ ಬಾಗಿಲು ಎಲ್ಲ ಅದೇ ಮನೆಯದು ಬಾಗಿಲು ತೊಗೊಂಬಂದ್ಬಿಟ್ಟು ಇಲ್ಲಿ ಕುಂದಿರ್ಸೋದು, ನೀಟಾಗಿ ಮಾಡ್ಕೋಬೇಕು. ಈ ಕಡೆ ಎಲ್ಲ ಅಡುಗೆ ಮನೆ ಮತ್ತು ಸ್ನಾನ ಮಾಡೋಕ್ಕೆ ಅದೆಲ್ಲ ಮಾಡಿದ್ದೀವಿ. ಇವಾಗ ಸದ್ಯಕ್ಕೆ ಅಷ್ಟಾಗಿದೆ. ಮತ್ತು ಅದನ್ನು ನೆಕ್ಸ್ಟ್ ವಿಡಿಯೋ ಮಾಡ್ತೀವಿ, ಮಾಡಿಬಿಟ್ಟು ನಿಮಗೆ ತೋರಿಸ್ತೀವಿ. ನೋಡಿ ನೆಕ್ಸ್ಟ್ ವಿಡಿಯೋ ಅದು ಮಾಡೋಕ್ಕಾಗತ್ತೆ ಇಲ್ಲ ಗೊತ್ತಿಲ್ಲ. ಜಾಸ್ತಿ ಸರಿ ಆಯಿತು. ಜಾಸ್ತಿ ಕೆಲಸ ಇರುತ್ತೆ, ಸಿಮೆಂಟ್ ಅದೆಲ್ಲ ಹಾಕೋದಿರುತ್ತಲ್ವ, ನೋಡಬೇಕು. ಮತ್ತು ನೆಕ್ಸ್ಟು ರೀಲ್ಸಲ್ಲಿ ತೋರಿಸ್ತೀವಿ. ಇವಾಗ ಅವಾಗ ಮಾಡ್ತಿದ್ವರ ರೀಲ್ಸು ಆ ಥರ ಮಾಡೋಕ್ಕಾಗಲ್ಲ ಅನ್ಕೊಂತೀನಿ, ಆದರೂ ಮಾಡ್ತೀವಿ. ನಾವು ನೋಡಿ ನಾವು ಹೆಂಗಿದ್ದೀವೋ ಹಂಗೆ ತೋರ್ಸೋಕ್ಕೆ ಇಷ್ಟಪಡ್ತೀವಿ. ನೋಡೋಣ, ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಬಾಯ್ ಬಾಯ್.